ಹೊರಗಡೆ ಇಟ್ಕೊಂಡ್ಬಿಟ್ಟು ಅದು ಆಮೇಲೆ ಏನ್ ಮಾಡಿದ್ದಾರೆ ಕೊನೆಗೆ 20ನೇ ತಾರೀಕು ಯಾವಾಗ ಕೊಟ್ಟಿದ್ದಾರೆ 9ಕ್ಕೆ ಡೆಲಿವರಿ ಮಾಡಿದ್ದಾರೆ ನೋಟಿಸ್ 9ರೊಳಗಡೆ ಅವ್ರು ಇನ್ನು ನೆಕ್ಸ್ಟ್ ಪಾಪ ಟೈಮ್ ಇದೆಯಾ ಅದೇ ಇದು ರೈತರನ್ನ ಒಕ್ಕಲೆಬ್ಸೋದು ಅರಣ್ಯ ಇಲಾಖೆಯವರು ಅಂತ ಈಗ ಅವರು ಕಂದಾಯ ಭೂಮಿ ಇದೆ ಅವರ ಹೆಸರಿನಲ್ಲಿ RTC ಪಾಣಿ ಎಲ್ಲ ಅವ್ರ ಹೆಸರಲ್ಲಿದೆ ಈಗ ಅದನ್ನ ಬದಲಾಯಿಸ್ಕೊಡಿ ನಮ್ಮ ಹೆಸರಿಗೆ ಅಂತ ಅರಣ್ಯ ಇಲಾಖೆ ಕೇಳ್ತಾ ಇದ್ರೆ ಸುಮಾರು 100-110 ವರ್ಷ ಆಗೋಯ್ತು ಅದು ರೈತರು ಉಪಯೋಗಿಸಿ ಎಲ್ಲಿ ಕಂದಾಯ ಕಡತಗಳಲ್ಲಿ ಅರಣ್ಯ ಅಂತ ಕಂಡೇ ಬಂದಿಲ್ಲ ಬಂದ್ರು ಇವರು ಬಂದು ಗ್ರಾಂಟ್ ಆಗಿರೋ ಭೂಮಿನ ಅರಣ್ಯ ಇಲಾಖೆಯವರು ನಮ್ಮ ಹೆಸರಿಗೆ ಮಾಡ್ಕೊಡಿ ಅಂತ ಹೇಳಿದ್ರೆ ಗ್ರಾಂಟ್ ಆಗಿರೋ ಭೂಮಿ ಅಂತ ಇವರೇ ಒಪ್ಕೊಂಡಂಗೆ ಆಯ್ತಲ್ವಾ ಯಾಕೆ ರೈತರ ಕೈಯಲ್ಲಿ ಭೂಮಿ ಕಿತ್ಕೋತೀರಾ ಅಂತ ಅಷ್ಟೇ ಪ್ರಶ್ನೆ ನಾನು ಅದೇ ಕೇಳಿದ್ದು ನಮ್ಮ ಇವರು ರಾಜೇಂದ್ರ ಪ್ರಸಾದ್ ಸಾಹೇಬ್ರ ಸೆಕ್ರೆಟರಿ ಪಾಪ ಅವರು DC ಅವರಿಗೆ ಮಾತಾಡಿ ಹೇಳಿದ್ದಾರೆ ಇಡೀ RTC ಬದಲಾವಣೆ ಆಗೋವರೆಗೂ ಒಕ್ಕಲೆಬ್ಬಿಸ್ತೀನಿ ಖಾಲಿ ಮಾಡ್ತೀನಿ ಅನ್ನುವಂಥ ಮಾತು ಈ ಅರಣ್ಯ ಇಲಾಖೆಯವರು ಕಡಿಮೆ ಮಾಡ್ಕೋಬೇಕು ಯಾಕಂದ್ರೆ ನೀವು ಖಾಲಿ ಮಾಡ್ತಾ ಇರೋದು ಯಾರನ್ನು ಕಳ್ಳರನ್ನಲ್ಲ ರೈತರನ್ನ ಯಾಕೆ ಒಕ್ಕಲೆಬ್ಬಿಸ್ತೀರ ಅವ್ರನ್ನ ಯಾಕೆ ಕಾನೂನು ನಿಮಗೆ ಗೊತ್ತಿಲ್ವಾ ನಿಮ್ಗೆ ಬೇರೆ ಅವ್ರಿಗೆ ಬೇರೆ ಇನ್ನೊಬ್ರಿಗೆ ಬೇರೆ ಅದನ್ನು ದಯವಿಟ್ಟು ಮಾಡಬೇಡಿ ಪರ್ಯಾಯ ವ್ಯವಸ್ಥೆ ನೀವು ಮಾಡೋಕ್ಕೂ ಆಗಲ್ಲ 100 ವರ್ಷ ಆಗಿದೆ ಅವ್ರು ಬಂದಲ್ಲಿದ್ದು ನಾವಿಲ್ಲಿ ಬಂದಿರೋದು ಯಾವುದೋ ನಮ್ಮ ಕಷ್ಟ ಇದನ್ನೊಂದು ಪರಿಹಾರ ಮಾಡಿ ಅಂತ ಕೇಳ್ಕೊಳಕ್ಕಲ್ಲ 998 ಎಕರೆ 16 ಗುಂಟೆ 271 ಕುಟುಂಬ ಸುಮಾರು ಬೀದಿಗೆ ಬರ್ತದೆ ಸೋಲ್ದೇವನಹಳ್ಳಿ ಚೌಡಸಂದ್ರ ಮಂಚೇನಹಳ್ಳಿ ನೆಲಮಂಗಲ ತಾಲೂಕು ಇವೆಲ್ಲ ಮೈಸೂರು ಮಹಾರಾಜರೇನೆ 1919ರಲ್ಲಿ ರಿವಿಷನ್ ಸರ್ವೆ ಮಾಡಿಬಿಟ್ಟು ಕಂದಾಯ ಭೂಮಿ ಅಂತ ಅವರೇ ಒಪ್ಪಿಗೆ ಕೊಟ್ಬಿಟ್ಟು ಆವತ್ತಿಂದ 1919 ಅಂದ್ರೆ ಒಂದು 21-80-100 ವರ್ಷ ಆಗೋಯ್ತು ಇಲ್ಲಿವರೆಗೂ ಕಂದಾಯ ವಸೂಲಿ ಮಾಡ್ಕೊಂಡು ಬಂದಿದ್ದಾರೆ ಅದು 3 ಸರಿ 4 ಸರಿ ಪರಬಾರಿ ಆಗ್ಬಿಟ್ಟು ಒಬ್ಬೊಬ್ಬರಿಗೆ ಮಾರಾಟ ಆಗಿದೆ ಈಗ ತಗೊಂಬಂದು ಇವ್ರು ಯಾವುದೋ ಒಂದು ವಿಷಯನ ಇಟ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ನಮ್ದು ಅಂತ ಕೂತ್ಕೊಳ್ಳೋದ್ರಲ್ಲಿ ಖಂಡಿತ ಅದು ಅರ್ಥ ಇಲ್ಲ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಸರಿಸುಮಾರು ಲಕ್ಷಾಂತರ ಎಕರೆ ರಾಜ್ಯದಾದ್ಯಂತ ಈ ತೊಂದರೆಗಳಿದೆ ಇದು ಈಗ ನಮ್ಮ ಸೋಲ್ದೇವನಹಳ್ಳಿ ಮಂಚೇನಹಳ್ಳಿ ಚೌಡಸಂದ್ರ ಇನ್ನು ಅಕ್ಕಪಕ್ಕದ ಗ್ರಾಮಗಳು ಸೇರಿದ್ರೆ 271 ಕುಟುಂಬ ಸುಮಾರು ಒಂದು ಅಂದಾಜಲ್ಲಿ ಸುಮಾರು ಜನ ಬೀದಿಗೆ ಬರ್ತಾರೆ ಆ ಪರಿಸ್ಥಿತಿ ಆಗ್ಬಾರ್ದು ಈಗ ಅವ್ರೇನ್ ಹೇಳ್ತಾರೆ ಒಕ್ಕಲೆಬ್ಬಿಸ್ಬಿಟ್ಟು ನಮಗೆ ಬಂದು ಇದನ್ನು ಕೊಡುವಂಥದ್ದು ಅಂತ ಆ ಮಟ್ಟಕ್ಕೆ ಹೋಗ್ಬಿಟ್ರೆ ರೈತರ ಪರಿಸ್ಥಿತಿ ಏನು ಎಷ್ಟು ಸರಿ ಓಡಾಡ್ತಾರೆ ನಿಮ್ಮ ಹತ್ರಕ್ಕೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ